ಒಂದ್ಸರಿ ಕತ್ತೆ ಮೇಸೋನೊಬ್ಬ ಹೊಲದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ನಿಗೊಂದು ಹೊಳೆಯೋ ವಸ್ತು ಸಿಗುತ್ತೆ. ಅದು ವಜ್ರ ಆಗಿರುತ್ತೆ. ಅವ್ನಿಗೆ ವಜ್ರ ಅಂತ ಗೊತ್ತಿರೋದಿಲ್ಲ. ಅದನ್ನ ತಗೊಂಡು ಹೋಗಿ ತನ್ನ ಹತ್ರ ಇರೋ ಒಂದು ಕತ್ತೆ ಕಟ್ಟಿ ಆ ಕತ್ತೆ ಊರೆಲ್ಲ ಓಡಾಡೋಕೆ ಶುರು ಮಾಡುತ್ತೆ. ಅಲ್ಲೇ ಇದ್ದೊಬ್ಬ ಸೇಟು ಅದನ್ನ ನೋಡ್ತಾನೆ. ಅವನಿಗೂ ಆ ವಸ್ತು ಇಷ್ಟ ಆಗುತ್ತೆ. ಇವನ ಹತ್ರ ಬಂದು ನಂಗೆ ಅದು ಬೇಕು, ನಿಂಗೆ ಅದ್ರ ಬದಲು ಏನು ಬೇಕು ಹೇಳು, ನಾನು ಕೊಡ್ತೀನಿ ಅಂತ. ನಂಗೆ 1 ಕೆಜಿ ಮಾವಿನ ಹಣ್ಣು ಸಾಕು ಅಂತಾನೆ. ಇವನು ₹50 ಖರ್ಚು ಮಾಡಿ 1 ಕೆಜಿ ಮಾವಿನ ಹಣ್ಣು ತೊಗೊಂಡು ಇವನ ಕೈ ಕೊಟ್ಟು ಆ ವಜ್ರ ತಗೊಂಡು ಹೋಗಿ ತನ್ನ ಅಂಗಡಿಯಲ್ಲಿರೋ ಒಂದು ತಕಡಿ ಕಟ್ಬಿಡ್ತಾನೆ. ಅದೇ ದಿನ ಒಬ್ಬ ಬಂಗಾರದ ಅಂಗಡಿಯವನು ಅಲ್ಲಿಗೆ ಏನೋ ತಗೊಳಕ್ ಬರ್ತಾನೆ. ವಜ್ರ ನೋಡ್ತಾನೆ. ವಜ್ರ ಅಂತ ಗೊತ್ತಾಗೋಗುತ್ತೆ. ನಂಗೆ ಇದು ಬೇಕು, ಎಷ್ಟು ಕೊಡ್ತೀಯ ಅಂತ ಕೇಳ್ತಾನೆ. ಇವ್ನು ₹100 ಅಂತಾನೆ. ಅವ್ನು ಸ್ವಲ್ಪ ಕಂಜೂಸ್ ಇರ್ತಾನೆ. ಇಲ್ಲ ನಾನು ₹80 ಕೊಡ್ತೀನಿ ಅಂತಾನೆ. ಇಲ್ಲ ನಾನೇ ₹50 ಖರ್ಚು ಮಾಡಿದ್ರೆ ನಂಗೆ ₹100 ಬೇಕೇ ಬೇಕು ಅಂತ ಸೇಟು ಹೇಳ್ತಾನೆ. ಅವ್ನು ಅನ್ಕೊಳ್ತಾನೆ, ನಾಳೆ ಬಂದು ಏನಾದ್ರು ಇನ್ನೊಂದು ಸ್ವಲ್ಪ ಚೌಕಾಶಿ ಮಾಡಿದ್ರೆ ₹80 ಕೊಟ್ಬಿಡ್ತಾನೆ, ನಾಳೆ ಬರೋಣ ಅನ್ಕೊಂಡು ಹೊರಟು ಹೋಗ್ತಾನೆ. ಅದೇ ದಿನ ಅದೇ ದಾರಿಯಲ್ಲಿ ಇನ್ನೊಬ್ಬ ಬಂಗಾರದ ಅಂಗಡಿಯವನು ಕಾರಲ್ಲಿ ಬರ್ತಾ ಇರ್ತಾನೆ. ಕಾರು ಕೆಟ್ಟು ನಿಂತು ಹೋಗ್ಬಿಡುತ್ತೆ. ವಿಚಾರಿಸೋಕಂತ ಈ ಅಂಗಡಿಗೆ ಬಂದಾಗ ವಜ್ರ ನೋಡ್ತಾನೆ. ಇದೆಷ್ಟು ನನಗೆ ಬೇಕು ಅಂತ ಕೇಳ್ತಾನೆ. ₹100 ಅಂತ ಇವನು ಹೇಳ್ತಾನೆ. ₹100 ಕೊಟ್ಬಿಟ್ಟು ತೊಗೊಂಡು ಹೊರಟೋಗ್ತಾನೆ. ಮಾರನೇ ದಿನ ಆ ಕಂಜೂಸ್ ಬಂಗಾರದ ಅಂಗಡಿಯವನು ಬರ್ತಾನೆ. ಇಲ್ಲಿತ್ತಲ್ಲ ವಸ್ತು ಎಲ್ಲಿ ಅಂತ ಕೇಳ್ತಾನೆ. ನಿನ್ನೆ ಯಾರೊಬ್ಬ ಬಂದಿದ್ದ, ₹100 ಅಂತ ಹೇಳಿದೆ, ಕೊಟ್ಟು ತಗೊಂಡು ಹೊರಟೋದ ಅಂತಾನೆ. ಲೇ ಹುಚ್ಚ, ಅದು ವಜ್ರ ಕೊಡೋ, ಅದು ₹100 ಕೊಟ್ಟಿದ್ಯಲ್ಲ ಅಂತಾನೆ. ಆ ಸೇಟು ನಕ್ಬಿಟ್ಟು ಹೇಳ್ತಾನೆ, ನಾನು ಅದು ₹100ಗೆ ಕೊಡ್ತಾ ಇದ್ದೆ, ನಿಂಗಾದ್ರೂ ಸರಿ ಅವನಿಗಾದ್ರೂ ಸರಿ, ನಂಗೆ ಅದು ವಜ್ರ ಅಂತ ಗೊತ್ತಿರಲಿಲ್ಲ. ನಿನಗೆ ವಜ್ರ ಅಂತ ಗೊತ್ತಿತ್ತಲ್ವಾ, ₹20 ಚೌಕಾಸಿ ಮಾಡೋಕೆ ಹೋಗಿ ವಜ್ರ ಕಳ್ಕೊಂಡೆಲ್ಲ ಮರ ಅಂತಾನೆ. ಜೀವನದಲ್ಲೂ ಹಾಗೇನೆ ಅವಕಾಶಗಳು ಬರ್ತಾನೆ ಇರ್ತವೆ. ಅವಕಾಶಗಳು ಬಂದಾಗ ಅದು ಅವಕಾಶಗಳು ಅಂತ ರೆಕಗ್ನೈಸ್ ಮಾಡಿ ಅದಕ್ಕೆ ಎಷ್ಟು ಪೇ ಮಾಡಬೇಕು ಪೇ ಮಾಡಿ ಇಮಿಡಿಯೇಟ್ಲಿ ತೊಗೊಳೋದು ಮುಖ್ಯ. ನಾಳೆ ನಾಡಿದ್ದು ಅಂತ ಮುಂದಕ್ಕೆ ಹಾಕ್ತಾ ಹೋದರೆ ಇನ್ನೊಬ್ರು ಯಾರೋ ಬಂದು ಅದನ್ನು ನೋಡಿ ತೊಗೊಂಡು ಹೊರಟೋಗ್ತಾರೆ. ಆವಾಗ ನೀವು ಕೊರಗ್ತಾ ಕೂತ್ಕೋಬೇಕಾಗತ್ತೆ. ಯೋಚನೆ ಮಾಡಿ.